ಎಲ್ರಿಗೂ ನಮಸ್ಕಾರ. ವೀಕ್ ನಂಬರ್ 8 and 9 ಶೀಟ್ ಮೆಟಲ್ ಮತ್ತು ಡೆವಲಪ್ಮೆಂಟ್ ಏನಿದೆಯೋ ಅದ್ರ ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಸೊ ಶೀಟ್ ಮೆಟಲ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಡೆವಲಪ್ಮೆಂಟ್ ಆಫ್ ಸರ್ಫೇಸಸ್ ಪ್ರೀವಿಯಸ್ ವಿಡಿಯೋಗಳನ್ನ ತಿಳ್ಕೊಂಡ್ವಿ. ಡೆವಲಪ್ಮೆಂಟ್ ಅಂದರೆ ಏನು, ಯಾವ ಮೆಥಡ್ಸ್ ಇದ್ದಾವೆ, ಡೆವಲಪ್ಮೆಂಟ್ ಆಫ್ ಸಿಲಿಂಡರ್ ಯಾವ ಥರ ಮಾಡೋದು, ರೇಡಿಯಲ್ ಲೈನ್ ಮೆಥಡ್, ಪ್ಯಾರಲಲ್ ಲೈನ್ ಮೆಥಡ್ ಅನ್ನೋದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ನ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಪ್ರಿಸಮ್ ಮತ್ತು ಕೋನನ್ನ ಹೆಂಗೆ ಡೆವಲಪ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರಿಸಮ್ ಕೂಡ ಇಟ್ ಇಸ್ ಅ ಕಂಟಿನ್ಯೂಷನ್ ಆಫ್ ಸಿಲಿಂಡರ್ ಅಂತಲೇ ಹೇಳ್ಬೋದು. ಇಲ್ಲೂ ಪ್ಯಾರಲಲ್ ಲೈನ್ನೇ ಯೂಸ್ ಮಾಡ್ತೀವಿ. ಸೊ ವಾಟ್ ಆರ್ ದ ಡಿಫರೆಂಟ್ ಸ್ಟೆಪ್ಸ್? ಯು ನೀಡ್ ಟು ಡ್ರಾ ಎ ಟಾಪ್ ವ್ಯೂ, ಫ್ರಂಟ್ ವ್ಯೂ, ಟ್ರೂ ಲೆಂತ್ನ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ರೆಕ್ಟ್ಯಾಂಗಲ್ ಸ್ಟ್ರಿಪ್ಸ್ನ ನೀವು ಡ್ರಾ ಮಾಡಿಕೊಂಡು ಟೋಟಲ್ ಲೆಂತ್ ಅನ್ನೋದು ಟೋಟಲ್ ಸೈಜ್ ಏನಿರುತ್ತೋ ಬೇಸ್ದು ಪೆರಿಮೀಟರು ಅಂದರೆ ಸುತ್ತಳತೆ ಅಂತ ಏನು ಕರಿತೀವಿ ಅಷ್ಟು ಟೋಟಲ್ ಲೆಂತ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಥರ ಪೈಡಿ ಆ ಥರ ಫಾರ್ಮುಲಾ ಇಲ್ಲ, ಸಿಂಪಲ್ ಪ್ರಾಬ್ಲಮ್ ಇದು. ಡಕ್ಸು, ಬಾಕ್ಸಸ್ ಮತ್ತು ಚಿಮಿನಿ ಸೆಕ್ಷನ್ಸಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ಸ್ನ ನೋಡ್ಬೋದು. ಲೆಟ್ ಅಸ್ ಟೇಕ್ ಪ್ರಾಬ್ಲಮ್ ನಂಬರ್ 1. ನೋಡಿ, ತುಂಬ ಸಿಂಪಲ್ ಪ್ರಾಬ್ಲಮ್ ಇದು ಕಂಪೇರ್ ಟು ದ ಸಿಲಿಂಡರ್. ಸೊ ವಿ ಹ್ಯಾವ್ ಅ ಸ್ಕ್ವೇರ್ ಪ್ರಿಸಮ್. ಸೊ ಸ್ಕ್ವೇರ್ ಪ್ರಿಸಮ್ ಇದೆ, 35 mm ಸೈಡ್ ಇದೆ, 65 mm ಹೈಟ್ ಇದೆ. ಸೊ ರೆಸ್ಟಿಂಗ್ ಆನ್ ಇಟ್ಸ್ ಬೇಸ್ ಆನ್ HP ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸಸ್ ಪ್ಯಾರಲಲ್ ಟು HP. ನೋಡಿ, ದೀಸ್ ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಸನ್ನ HP ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ರೆಕ್ಟ್ಯಾಂಗ್ಯುಲರ್ ಫೇಸು ಪ್ಯಾರಲಲ್ ಆಗಿದೆ DPಗೆ. ಹಾಗಂದ್ರೆ ಏನು, ಯಾವ್ದಾರ ಒಂದು ಫೇಸು ಈ ಒಂದು XY ಲೈನ್ ಏನಿದೆ ಇದಕ್ಕೆ ಪ್ಯಾರಲಲ್ ಆಗಿರಬೇಕು. ಆ ಥರ ಪೊಸಿಷನ್ ಇರ್ಬೋದು. ನೀವು ಸೇಮ್ ಡಯಾಗ್ರಾಮ್ನ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ಕಾರ್ನರ್ ರೆಸ್ಟಿಂಗ್ ಅಂತ ಕರಿತೀವಿ ಇದಕ್ಕೆ. ಹಾಗಾಗಿ ಈ ಪೊಸಿಷನ್ ನೋಡಿಕೊಂಡು ಯು ಡ್ರಾ ಎ ಸ್ಕ್ವೇರ್ ಹಿಯರ್ ಆಫ್ 35 mm. ಆ್ಯಂಡ್ ನೀವು ಪ್ರಿಸಮ್ ಇರೋದ್ರಿಂದ ಕೆಳಗಡೆನೂ ಬಾಟಮನ್ನು 4 ಪಾಯಿಂಟ್ ಕಾಣುತ್ತೆ, ಮೇಲ್ಗಡೆನೂ 4 ಪಾಯಿಂಟ್ ಕಾಣುತ್ತೆ. ಕಾಣುವಂತಹ ಪಾಯಿಂಟ್ಗಳಿಗೆ ವಿ ಮಾರ್ಕ್ ಇಟ್ ಆಸ್ 1 2 3 4. ಕಾಣದೇ ಇರುವಂಥ ಪಾಯಿಂಟ್ಸ್ಗೆ ಯು ಕ್ಯಾನ್ ಮಾರ್ಕ್ ಇಟ್ ಆಸ್ ABCD. ಸಿಮಿಲರ್ಲಿ ಯು ಪ್ರೊಜೆಕ್ಟ್ ದಿಸ್ ಟು ದ ಫ್ರಂಟ್ ವ್ಯೂ. ಫ್ರಂಟ್ ವ್ಯೂ ಅಲ್ಲಿ ಮೇಲ್ಗಡೆ ನಂಬರ್ಸಲ್ಲಿ ಬರುತ್ತೆ ಆ್ಯಂಡ್ ಕೆಳಗಡೆ ನಿಮಗೆ ವಿ ಗೆಟ್ ಇನ್ ಆಲ್ಫಾಬೆಟ್ಸ್ ABCD. ಕಾಣುವಂತಹ ಪಾರ್ಟ್ಸು ಮತ್ತು ಕಾಣದೇ ಇರುವಂತಹ ಪಾರ್ಟ್ಸು ಬ್ರಾಕೆಟಲ್ಲಿ ಮತ್ತು ಓಪನ್ ಆಗಿ ಇರುತ್ತೆ. ಸೊ ಫ್ರಂಟ್ ಆ್ಯಂಡ್ ಟಾಪ್ ವ್ಯೂ ಡ್ರಾ ಮಾಡಿದ್ಮೇಲೆ ಡೆವಲಪ್ಮೆಂಟ್ ಹೆಂಗೆ ಡ್ರಾ ಮಾಡೋದು ಅಂದರೆ ಇದನ್ನು ಕಟ್ ಮಾಡಿ ಅದನ್ನು ಪೀಸ್ನ ಓಪನ್ ಮಾಡಿದಾಗ ಎಷ್ಟು ಡೈಮೆನ್ಷನ್ಗೆ ತೊಗೋಬೇಕು ಅನ್ನೋದಕ್ಕೆ ತುಂಬ ಸಿಂಪಲ್ ಆಗಿದೆ ನೋಡಿ. ಸೊ ಎಷ್ಟು ಲೆಂತ್ ತೊಗೋಬೇಕು A ಇಂದ Aಗೆ. ಫಸ್ಟ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಆರ್ ಸೇಮ್. ನೀವು ಕ್ಲೋಸ್ ಮಾಡಿದಾಗ ಸೇಮ್ ಪಾಯಿಂಟಿಗೆ ಬರಬೇಕದು. ಹಾಗಾಗಿ 4 ಡಿವಿಷನ್ಸ್ ಇದೆ ಇಲ್ಲಿ. ಸೊ ಟೋಟಲ್ಲು ಒಂದೊಂದನ್ನು ಕೂಡ 35 35 35 35 ಇರೋದ್ರಿಂದ 140 mm ನೀವು ಲೆಂತ್ ಹೇಳ್ಕೋಬೇಕು. 140ನ ಡಿವೈಡೆಡ್ ಬೈ 4 ಮಾಡಿದ್ರೆ ವಿಲ್ ಗೆಟ್ BCD ಪಾಯಿಂಟ್. ಸಿಮಿಲರ್ಲಿ ಇಲ್ಲೂ ಕೂಡ ಮೇಲ್ಗಡೆ ಟೋಟಲ್ ಹೈಟು ಎಷ್ಟಿದೆ, ಇದರಲ್ಲಿ 65 ಇದೆ. 65 mm ಹೈಟ್ಗೆ ಡ್ರಾ ಮಾಡಿ ದ ಸೇಮ್ ಪಾರ್ಟ್ಸ್ ವಿಲ್ ಬಿ ಏನು, ಇಲ್ಲೂ ಕೂಡ ನೀವು ಸೇಮ್ ಪಾರ್ಟ್ಸ್ನ ಹಾಕೋಬೇಕು. ಸೊ ಅಷ್ಟೇ, ಇಲ್ಲಿ ಯಾವುದೇ ಥರ ಕಟಿಂಗ್ ಪ್ಲೇನ್ ಇಲ್ಲದೆ ಇರೋದ್ರಿಂದ ಮೇಲ್ಗಡೆ ದಿಸ್ ಬಾಕ್ಸ್ ಆ್ಯಂಡ್ ದಿಸ್ ಬಾಕ್ಸ್ ಆರ್ ಆ ಓಪನ್ ಟಾಪ್ ಮತ್ತು ಕೆಳಗಡೆ ಬಾಕ್ಸ್ ಕ್ಲೋಸ್ ಮಾಡ್ತೀವಲ್ಲ ಆ ಪೀಸ್ ಅಂತ ಅನ್ಕೋಬೋದು ನೀವು ಇಲ್ಲಿ. ಆ ಪೀಸ್ನ ಕ್ಲೋಸ್ ಆ್ಯಂಡ್ ಓಪನ್ ಮಾಡಿದಾಗ ವಿಲ್ ಗೆಟ್ ಒನ್ ಇಂಪಾರ್ಟೆಂಟ್ ಬಾಕ್ಸ್. The next thing is you can see the pentagonal pyramid. Pentagon ಶೇಪಲ್ಲಿರುವಂತಹ ಪಿರಮಿಡ್ನ ನಾವು ಪ್ರೊಜೆಕ್ಟ್ ಮಾಡಬೇಕು. ಬಟ್ ದ ಥಿಂಗ್ ಇಸ್ ಯು ಹ್ಯಾವ್ ಅ ಸೆಕ್ಷನ್ ಪ್ಲೇನ್ ಹಿಯರ್. ಸೊ ಫಸ್ಟ್ ಪೊಸಿಷನ್ ಬಗ್ಗೆ ನೋಡ್ತಾ ಬರೋಣ. ಬೇಸ್ ಕೊಟ್ಟಿದ್ದಾರೆ 30 mm ಅಂತ ಕೊಟ್ಟಿದ್ದಾರೆ ಬೇಸು, ಮತ್ತು ಹೈಟ್ ಕೊಟ್ಟಿದ್ದಾರೆ 70 mm ಅಂತ. ರೆಸ್ಟಿಂಗ್ ಆನ್ ಇಟ್ಸ್ ಬೇಸ್ ಆನ್ HP so that one of the rectangular face is parallel to VP. again ರೆಕ್ಟ್ಯಾಂಗ್ಯುಲರ್ ಫೇಸ್ ಒಂದನ್ನು ನೀವು ಪ್ಯಾರಲಲ್ ಆಗಿ ಇಟ್ಕೋಬೇಕು. ಆಮೇಲೆ ವರ್ಟಿಕಲ್ ಪ್ಲೇನಿಂದ ಕಟ್ ಮಾಡಬೇಕು. ದಟ್ ಈಸ್ 45 degree ವಿತ್ ರೆಫರೆನ್ಸ್ ಟು ದ ಲೈನ್ ಆ್ಯಂಡ್ ಪಾಸಸ್ ಥ್ರೂ ಮಿಡ್ ಪಾಯಿಂಟ್ ಆಫ್ ದ ಆಕ್ಸಿಸ್. ಸೊ ಫಸ್ಟ್ ನೀವು 35 mm ಮಾರ್ಕ್ ಮಾಡಿಕೊಂಡು 45 degree ಏನು ಸೆಕ್ಷನ್ ಪ್ಲೇನ್ನ ಪಾಸ್ ಮಾಡಿ ಆಮೇಲೆ ನೀವು ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಫಸ್ಟು ಪೆಂಟಾಗನ್ ಡ್ರಾ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ, ಡ್ರಾಯಿಂಗಲ್ಲೆಲ್ಲ ಕಲ್ತಿರ್ತೀರಿ. ಸೊ ಇಲ್ಲಿ ನೀವೇನು ಮಾಡಬೇಕು, 30 mm ಡ್ರಾ ಮಾಡಿ 72 degree ಆ್ಯಂಡ್ ಆಕ್ಸಿಸ್ ಲೈನ್ನ ಡ್ರಾ ಮಾಡಿ 30 mm ಬರೋ ಥರ ನೀವು ಅದನ್ನು ಮಾರ್ಕ್ ಮಾಡಿಕೊಂಡು ಟಾಪ್ ಪಾಯಿಂಟ್ಸ್ನ 1 2 3 4 5 ಅಂತ ಕೊಡಿ ಆ್ಯಂಡ್ ದ ಬಾಟಮ್ ಪಾಯಿಂಟ್ಸ್ನ ABCD ಅಂತ ಕೊಡಿ. ಇಫ್ ಯು ಪ್ರೊಜೆಕ್ಟ್ ದಿಸ್ ದ ಟಾಪ್ ಲೈನ್ ವಿಲ್ ಬಿ 1 2 3 4 5 ಆ್ಯಂಡ್ ದ ಬಾಟಮ್ ಪಾಯಿಂಟ್ಸ್ ವಿಲ್ ಬಿ ಸೊ ABCD. ಅಲ್ಲಿ ಯಾವ ವಿಸಿಬಲ್ ಯಾವುದು ವಿಸಿಬಲ್ ಅಲ್ಲ ಅಂತ ನೋಡಿಕೊಂಡು ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ಮಾರ್ಕ್ ದೀಸ್ ಪಾಯಿಂಟ್ಸ್ ಆಸ್ PQRST ಸೊ ದಟ್ ನೀವು ಕಂಪ್ಲೀಟ್ ರೆಕ್ಟ್ಯಾಂಗಲ್ನ ಫಸ್ಟ್ ಡ್ರಾ ಮಾಡಬೇಕು. ಅಂದರೆ ಅದರದ್ದು ಬೇಸ್ ಎಡ್ಜಸ್ಟ್ನ ಹೌ ಮೆನಿ ಪಾರ್ಟ್ಸ್ ಯು ಆರ್ ಮೇಕಿಂಗ್, ಸಿನ್ಸ್ ದಿಸ್ ಆರ್ 5 parts. ಸೊ ABCDE ಬರುತ್ತೆ. ಸೊ ABCDE ಬರೋದ್ರಿಂದ 5 ಪಾರ್ಟ್ನ ನೀವು ಮಾರ್ಕ್ ಮಾಡಿಕೊಂಡು 1 2 3 4 5 ಮಾರ್ಕ್ ಮಾಡಿಕೊಂಡು ದೆನ್ ಯು ಪ್ರೊಜೆಕ್ಟ್ ದ P. ನೋಡ್ಬೋದು ಇಲ್ಲಿ 1 ಮತ್ತು A ಹತ್ರ P ಇದೆ, ಅದೇ ಥರ 5 ಮತ್ತು E ಹತ್ರ P ಇದೆ. ಸೊ ಕಂಪ್ಲೀಟ್ Pನ ನೀವು ಇಲ್ಲಿ ತನಕ ಡ್ರಾ ಯು ಕ್ಯಾನ್
ಪ್ರೊಜೆಕ್ಟ್ ಮಾಡ್ಕೊಳ್ಳಿ, P ಮಾರ್ಕ್ ಮಾಡ್ಕೊಳ್ಳಿ. ಸಿಮಿಲರ್ಲಿ Q, ಸಿಮಿಲರ್ಲಿ R, ಸಿಮಿಲರ್ಲಿ S ಆ್ಯಂಡ್ ಸಿಮಿಲರ್ಲಿ T. ಆ್ಯಂಡ್ ದಿಸ್ ಇಸ್ ಸ್ಕ್ವೇರ್ ಫೇಸಸ್. ಇಲ್ಲಿ ಯಾವುದೇ ಥರ ಕರ್ವ್ ಇಲ್ಲದೆ ಇರೋದ್ರಿಂದ ಯು ನೀಡ್ ಟು ಜಾಯಿಂಟ್ ಈಚ್ ಅಂಡ್ ಅದರ್ ಪಾಯಿಂಟ್ಸ್ ಬೈ ಮೀನ್ಸ್ ಆಫ್ ಎ ಸ್ಕೇಲ್ ಮತ್ತು ಪೆನ್ಸಿಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಿ ದೆನ್ ಯು ಶೋ ದಿಸ್ ಲ್ಯಾಟರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಕೋನ್ ಬಗ್ಗೆ ಬರೋದಾದ್ರೆ ಯು ಶುಡ್ ನೋ ದ ಮೀನಿಂಗ್ ಆಫ್ ಕೋನ್. ಒಂದು ಕೋನ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಹ್ಯಾವ್ ಬೇಸ್ ಡಯಾಮೀಟರ್ ಆ್ಯಂಡ್ ಹೈಟ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆ್ಯಂಡ್ ದರ್ ಇಸ್ ಎ ಕಾಮನ್ ಪಾಯಿಂಟ್ ದಟ್ ಇಸ್ ಏಪೆಕ್ಸ್ ಅಂತ ಕರಿತೀವಿ. ಸೊ ರೇಡಿಯಲ್ ಲೈನ್ ಮೆಥಡಿಂದ ಮಾಡ್ತಾರೆ. ಸೆಕ್ಟರ್ ಆಫ್ ಎ ಸರ್ಕಲ್ ಥರ ಬರುತ್ತೆ ಇದನ್ನು ಡೆವಲಪ್ ಮಾಡಿದಾಗ. ಅಂದರೆ ಸೊ ಒಂದು ಪಾಯಿಂಟು ಇನ್ನೊಂದು ಪಾಯಿಂಟು ಮಧ್ಯ ಸೆಕ್ಟರ್ ಅಂತ ಏನು ಕರಿತೀವಿ ಸರ್ಕಲಲ್ಲಿ. ಸೊ ಈ ಥರ ನಿಮಗೆ ಡೆವಲಪ್ಮೆಂಟ್ ಬರುತ್ತೆ. ಸೊ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಏನೇನು ಪಾಯಿಂಟ್ಸು? ಸೊ ಫಸ್ಟ್ ಸ್ಟೆಪ್ಪು ಫ್ರಂಟ್ ಮತ್ತು ಟಾಪ್ ವ್ಯೂ ಡ್ರಾ ಮಾಡೋದು. ಅಲ್ಲಿ ಲೆಂತ್ನ ಕಂಡುಹಿಡ್ಕೋಬೇಕು, ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೋಬೇಕು. ಸೊ ಥಿಯರಿಟಿಕಲಿ ಹೈಟ್ ಆ್ಯಂಡ್ ರೇಡಿಯಸ್ನ ನೀವು ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ತೆಗೆದ್ರೆ ಯು ಗೆಟ್ ಎ ಸ್ಲ್ಯಾಂಟ್ ಹೈಟ್. ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಯು ಡ್ರಾ ಎ ಆರ್ಕ್ ವಿತ್ ರೇಡಿಯಸ್ ಎಲ್. ಈ ಸ್ಲ್ಯಾಂಟ್ ಹೈಟ್ಗೆ ನೀವು ಈ ಎರಡೂ ಕೂಡ ಸ್ಲ್ಯಾಂಟ್ ಹೈಟ್ ರೇಡಿಯಸ್ ಇರುತ್ತೆ. ಥೀಟಾ ಕಂಡುಹಿಡ್ಕೋಬೇಕು, ಎಷ್ಟು ಆ್ಯಂಗಲ್ ಇರಬೇಕಿದೆ ಎರಡರ ಮಧ್ಯ ಅನ್ನೋಕ್ಕೆ. ಬೇಸ್ ರೇಡಿಯಸ್ ಡಿವೈಡೆಡ್ ಬೈ ಸ್ಲ್ಯಾಂಟ್ ಹೈಟ್ ಇಂಟು 360 ಡಿಗ್ರಿಗೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Then you draw the sector, and if you want division, you divide the angle into how many parts, and you show this once the development is over. So funnel, hoppers, conical vessels ಅಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ಸ್ ನೋಡ್ತೀವಿ. You can see the development and the real picture of a cone. ರಿಯಲ್ ಆಗಿ ಈ ಥರ ಇತ್ತು ಕೋನು. ಇದನ್ನು ನೀವು ರೇಡಿಯಲಿ ನೀವು ಡೆವಲಪ್ ಮಾಡಿದಾಗ ಇಟ್ ಈಸ್ ಲುಕಿಂಗ್ ಲೈಕ್ ದಿಸ್. ಸೊ ದಿಸ್ ಇಸ್ ಸ್ಲ್ಯಾಂಟ್ ಹೈಟ್ ಆ್ಯಂಡ್ ದಿಸ್ ಇಸ್ ದ ಆಂಗಲ್ ಥೀಟಾ. ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಗೊತ್ತಿದೆ, ಥೀಟಾ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಗೊತ್ತಿದೆ. ಸೊ ದೀಸ್ ಟು ಫಾರ್ಮುಲಾ ಯು ಶುಡ್ ರಿಮೆಂಬರ್ ವೆನ್ ಯು ಆರ್ ಡೂಯಿಂಗ್ ಡೆವಲಪ್ಮೆಂಟ್ ಆಫ್ ಕೋನ್. ಬಟ್ ಇನ್ ಕೇಸ್ ಆಫ್ ಡೆವಲಪ್ಮೆಂಟ್ ಆಫ್ ಸಿಲಿಂಡರ್ ಯು ನೀಡ್ ಟು ರಿಮೆಂಬರ್ ಓನ್ಲಿ ಒನ್ ಫಾರ್ಮುಲಾ ದಟ್ ಇಸ್ ಪೈ ಡಿ. ಅದು ಜ್ಞಾಪಕ ಇರಲಿ. ನೋಡಿ, ಫುಲ್ ಕೋನ್ ಡೆವಲಪ್ಮೆಂಟು ಈ ಪ್ರಾಬ್ಲಮನ್ನು ಹೇಳ್ಬೋದು. ಸೊ ಯು ವಿಲ್ ಹ್ಯಾವ್ ಬೇಸ್ ಡಯಾಮೀಟರ್ 48 mm ಆ್ಯಂಡ್ ಹೈಟ್ 55 mm ಕೊಟ್ಟಿದ್ದಾರೆ. ಸೊ ಯು ನೀಡ್ ಟು ಡ್ರಾ ಟಾಪ್ ವ್ಯೂ ಫಸ್ಟ್ ಆ್ಯಂಡ್ ಮಾರ್ಕ್ ದಿಸ್ ಆಸ್ ABCD. ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ಪ್ರೊಜೆಕ್ಟ್ ಮಾಡಿ. ನಿಮಗೆ ಗೊತ್ತಿದೆ ಕೋನ್ ಅಂತ ಹೇಳಿದ್ರೆ ಇಟ್ ಈಸ್ ಲುಕಿಂಗ್ ಲೈಕ್ ಎ ಟ್ರಯಾಂಗಲ್ ಇನ್ ಫ್ರಂಟ್ ವ್ಯೂ. ಸೊ ಫ್ರಂಟ್ ವ್ಯೂ ಇಲ್ಲಿ ಟ್ರಯಾಂಗಲ್ ಡ್ರಾ ಮಾಡಿ. ಸೊ A', C', ಇಲ್ಲಿ D ಕಾಣುತ್ತೆ, B ಕಾಣೋದಿಲ್ಲ, ಹಂಗಾಗಿ ಇದನ್ನು ಬರ್ಕೊಳ್ಳಿ. ದಿಸ್ ಇಸ್ O ಆ್ಯಂಡ್ O' ಅಂತ ಕರಿಬೋದು. ಸೊ ದಿಸ್ ಇಸ್ ಎ ಸ್ಲ್ಯಾಂಟ್ ಹೈಟ್. ನೀವೇನು ಬರುತ್ತೋ ಇಲ್ಲಿ ಎಲ್ಲೋ ಅದನ್ನು ನೀವು ಮೆಜರ್ ಮಾಡಿದ್ರೆ ಎಕ್ಸಾಕ್ಟ್ ಲೆಂತ್ ಇಲ್ಲಿ ಬರುತ್ತೆ. ಅಥವಾ ನೀವು ಡ್ರಾ ಮಾಡಿ ಅದನ್ನು ಸ್ಕೇಲಲ್ಲಿ ಮೆಜರ್ ಮಾಡಬೇಕು. ಮೆಜರ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಯು ಮಾರ್ಕ್ O ಪಾಯಿಂಟ್ ಹಿಯರ್. ಸೊ ಯು ಡ್ರಾ ಲೆಂತ್. ಇದಾದರೂ ಹಾಕೋಬೋದು ಅಥವಾ ಯಾವುದಾದ್ರೂ ಹಾಕೋಬೋದು. ಸೊ ಐ ಮಾರ್ಕ್ ಹಿಯರ್, ಯು ಮಾರ್ಕ್ O ಹಿಯರ್ ಆ್ಯಂಡ್ ಯು ಮೆಜರ್ ಲೆಂತ್. ಫಾರ್ ಎಕ್ಸಾಂಪಲ್ 55 ಇದೆ, 55ಗಿಂತ ಜಾಸ್ತಿ ಇರುತ್ತೆ ಯೂಶ್ವಲಿ. ಟೋಟಲ್ ಹೈಟ್ಗಿಂತ ಸ್ಲ್ಯಾಂಟ್ ಹೈಟ್ ಜಾಸ್ತಿ ಇರೋದ್ರಿಂದ ಲೆಟಸ್ 60 mm ಕೊಡೋಣ. 60 mm ಒಂದು ಲೈನ್ ಡ್ರಾ ಮಾಡಿ. ಅದಾದಮೇಲೆ ನೀವು ಥೀಟಾ ಕಂಡುಹಿಡಿದಿರ್ತೀರಿ 144 ಡಿಗ್ರಿ. ಸೊ ಯು ಪುಟ್ ಯುವರ್ ಪ್ರೊಟ್ರಾಕ್ಟರ್ ಇಲ್ಲಿ ಹಿಯರ್. ಇಲ್ಲಿಂದ 144 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ. ಅಗೈನ್ ಫಾರ್ ದ ಸೇಮ್ ಲೆಂತ್ 60 mm ಆ್ಯಂಡ್ ಯು ಕಾಲ್ ದಿಸ್ ಆಸ್. ಸೊ ಮಾರ್ಕ್ ಏನು ನಂಬರ್ ಕೊಟ್ಟು, ಸೊ 144 ಡಿಗ್ರಿಗೆ ನೀವು ಮಾರ್ಕ್ ಮಾಡ್ಕೊಂಡ್ಮೇಲೆ, ಸೊ ಸಿನ್ಸ್ ಇಯರ್ 4 divisions 1 2 3 4 divisions ಇದೆ, ಇದನ್ನು ಮಾರ್ಕ್ ಮಾಡಿಕೊಂಡು ಯು ಮೇಕ್ ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ದೀಸ್ ಆರ್ ದ ಜನರೇಟರ್ ಲೈನ್ಸ್. ಯು ನೋ ನೀಡ್ ಟು ಡಾರ್ಕ್ ದಿಸ್. ಸೊ ಇಲ್ಲಿಂದ ಇಲ್ಲಿಗೆ ಸೆಕ್ಟರ್ನ ಹೇಳಿದ್ರೆ ಸೆಂಟರ್ O ಆ್ಯಂಡ್ ರೇಡಿಯಸ್ L. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಎ ಫ್ರಸ್ಟಮ್ ಆಫ್ ಕೋನ್, ಅಂದರೆ ಕಟ್ ಮಾಡಿರುವಂತಹ ಕೋನು. ದ ಕಟಿಂಗ್ ಪ್ಲೇನ್ ಇಸ್ ಹಿಯರ್. ಇಲ್ಲಿದೆ ಕಟಿಂಗ್ ಪ್ಲೇನ್ ನೋಡ್ಬೋದು. ಸೊ ಈ ಥರ ಕಟ್ ಮಾಡಿದಾಗ ಯಾವ ಥರ ಡೆವಲಪ್ಮೆಂಟ್ ಬರುತ್ತೆ ಅನ್ನೋದನ್ನ ಒಂದು ಅಗೇನ್ ಯು ನೀಡ್ ಟು ಹ್ಯಾವ್ ಡ್ರಾ 2 ಸರ್ಕಲ್ಸ್. ನೋಡ್ಬೋದು ನೀವು ಇಲ್ಲಿ ಟಾಪ್ ಡಯಾಮೀಟರ್ ಮತ್ತು ಬಾಟಮ್ ಡಯಾಮೀಟರ್ ಕೊಟ್ಟಿದ್ದಾರೆ 60 mm and 25 mm ಅಂತ. ಯು ಡ್ರಾ ಬೋತ್ ದ ಸರ್ಕಲ್ಸ್. ಅದಕ್ಕೆ ABCD, ಇನ್ನೊಂದಕ್ಕೆ EFGH ಅಂತ ನೇಮ್ ಕೊಡಿ. ಪ್ರೊಜೆಕ್ಟ್ ಮಾಡಿ ಆ್ಯಂಡ್ ಯು ನೀಡ್ ಟು ಎಲಾಂಗೇಟ್. ನೋಡಿ, ಇಷ್ಟೇ ಬೇಕಾಗಿರೋದು ಪಾರ್ಟ್ ನಿಮಗೆ. ಬಟ್ ಸ್ಲ್ಯಾಂಟ್ ಹೈಟ್ ಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಪ್ರೊಜೆಕ್ಟ್ ದಿಸ್. ಇಲ್ಲಿಂದ ಇಲ್ಲಿಗೆ ಪ್ರೊಜೆಕ್ಟ್ ಮಾಡಿಕೊಂಡು ಟೋಟಲ್ ಸ್ಲ್ಯಾಂಟ್ ಹೈಟ್ನ ಮೆಜರ್ ಮಾಡಿ ಆ್ಯಂಡ್ ಫ್ರಮ್ O ಅಗೇನ್ OA ಮತ್ತು ಡ್ರಾ ಮಾಡಿಕೊಂಡು ಥೀಟಾ ಕಂಡುಹಿಡ್ಕೊಂಡು ಅದನ್ನು ಡಿವೈಡ್ ಮಾಡಿ. ದೆನ್ ಯು ಮೇಕ್ ಎನ್ ಆರ್ಕ್. ಸೊ ದ ಲೆಫ್ಟ್ ಔಟ್ ಪಾರ್ಟ್ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಲ್ಯಾಟ್ರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಡೆವಲಪ್ಮೆಂಟ್ ಆಫ್ ಕೋನ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್ ಫಾರ್ ದಿಸ್. So thank you so much for watching, and don't forget to like, share, comment. Thank you.